ಮಂಡ್ಯದಲ್ಲಿ ದಲಿತ ಬಲಗೈ ಸಮುದಾಯ ಆಕ್ರೋಶವನ್ನು ಹೊರಹಾಕಿದೆ. ಡಿಸಿಎಂ ಹುದ್ದೆ ಸೇರಿದಂತೆ 7 ಸಚಿವ ಸ್ಥಾನಕ್ಕೆ ಆಗ್ರಹಿಸಿದ್ದಾರೆ. ಸಂಜೆ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದಲಿತ ಸಿಎಂ ಭರವಸೆ ಈಡೇರಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ದಲಿತ ಬಲಗೈ ಸಮುದಾಯ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಹೆದ್ದಾರಿ ತಡೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಾಂಗ್ರೆಸ್ ವಿರುದ್ಧವಾಗಿಯೇ ಈಗ ದಲಿತರ ಆಕ್ರೋಶ ಅನ್ನೋದು ಬಹಳಷ್ಟು ಭುಗಿಲೆದ್ದಿದೆ. ಬಲಗೈ ಸಮುದಾಯಕ್ಕೆ ಡಿಸಿಎಂ ಹಾಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಲಾಗಿದೆ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಮಾಡಲಾಗಿರುವಂತಹ ಪ್ರತಿಭಟನೆ ಇದು. ರಸ್ತೆಗಿಳಿದು ದಲಿತ ಸಂಘಟನೆಗಳು ಹೋರಾಟವನ್ನ ನಡೆಸಿದೆ. ಸಂಜೆ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಮಾನವ ಸರಪಳಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಅತಿ ಹೆಚ್ಚಾಗಿ ಬಲಗೈ ಸಮುದಾಯ ಬೆಂಬಲವನ್ನ ನೀಡುತ್ತೆ, ದಲಿತ ಸಿಎಂ ಕೊಡ್ತೇವೆ ಅನ್ನುವಂತ ಮಾತೇನಿತ್ತು ಆ ಒಂದು ಮಾತನ್ನ ತಪ್ಪಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಹಾಗೆ 5 ಸಚಿವ ಸ್ಥಾನವನ್ನಾಗಿ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ನಾಳೆ ನಡೀತಾ ಇರುವಂತಹ ನೂತನ ಸರ್ಕಾರ ರಚನೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ರಾಜ್ಯದ ದಲಿತ ಸಮುದಾಯದ ಅದರಲ್ಲೂ ಕೂಡ ಬಲಗೈ ಸಮುದಾಯದ ಹಿರಿಯರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಹೆಚ್ಚಾಗಿ ಬೆಂಬಲಿಸಿದ್ದು ನಮ್ಮ ಬಲಗೈ ಸಮುದಾಯ. ಹಾಗಾಗಿ ಕನಿಷ್ಠ ಒಂದು 8-10 ಮಂದಿಗೆ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡುವುದರ ಜೊತೆಗೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಮಂಡ್ಯ ಜಿಲ್ಲಾ ಬಲಗೈ ಸಮುದಾಯದ ಎಲ್ಲ ನಾಯಕರುಗಳು, ಸಂಘಟಕರುಗಳು ಮತ್ತು ಕಾಂಗ್ರೆಸ್ನ ನಿಷ್ಠಾವಂತ ಲೀಡರ್ಸ್ಗಳು ಮತ್ತು ಕಾರ್ಯಕರ್ತರುಗಳು ಈ ದಿನ ನಾಳೆ ರಚನೆ ಆಯ್ತಾ ಇರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿ ನಾಯಕತ್ವದ ಸರ್ಕಾರದಲ್ಲಿ ಬಲಗೈ ಸಮುದಾಯದ ಹಿರಿಯ ನಾಯಕರೊಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆ ವತಿಯಿಂದ. ಮತ್ತು ಏನು ತಾವು ತಗುವಂಥ ಸಚಿವ ಸಂಪುಟದಲ್ಲಿ ಕನಿಷ್ಠ 6ರಿಂದ 7 ಜನಕ್ಕೆ ಬಲಗೈ ಸಮುದಾಯದ ಹಿರಿಯರಿಗೆ ಮತ್ತು ನಿಷ್ಠಾವಂತ ಕಾಂಗ್ರೆಸ್ ಬಲಗೈ ಸಮುದಾಯದ ಒಕ್ಕೂಟದಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ಇಲ್ಲಿ ಸೇರಿದ್ದೀವಿ. ನಮ್ದು ಏನು ಉದ್ದೇಶ ಅಂದರೆ, ಇದುವರೆಗೂ ನಾವು ಹಿರಿಯರು ಮಾತಾಡಿದ್ರು, ಏನು ಉದ್ದೇಶ ಅಂತಂದರೆ ಇದುವರೆಗೂ ಬಲಗೈ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಅದರ ಬದಲು